ಓಂ ಶ್ರೀ ಮಂಜುನಾಥಯ್ಯ ನಮ್ಮ ಕ್ಷೇತ್ರದ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ದಂಪತಿಗಳ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇಂದು ನಾವು ಕೀಲುಕೋಟೆ ಬೀರೇಶ್ವರ ದೇವಸ್ಥಾನ ಆವರಣದಲ್ಲಿ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಗೂ ವಿಜಯವಾಣಿ ಪತ್ರಿಕೆ ವತಿಯಿಂದ ನಾವು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸಂಕ್ರಾಂತಿ ಸಂಭ್ರಮವನ್ನು ತುಂಬ ಚೆನ್ನಾಗಿ ಆಚರಿಸಿದ್ದೇವೆ. ಈ ಸಂಕ್ರಾಂತಿ ಹಬ್ಬ ಏನಂತ ಹೇಳಿದ್ರೆ ನಾವೆಲ್ಲರನ್ನೂ ಒಟ್ಟಿಗೆ ಸಂಘದವ್ರನ್ನ ಸೇರಿಸಿ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಕೆಲವ್ರ ಮನೆಯಲ್ಲಿ ಹಬ್ಬನ ಆಚರಿಸ್ತಾರೆ, ಅವರಿಗೆ ಅವಕಾಶಗಳು ಅನುಕೂಲ ಇರುತ್ತೆ. ಕೆಲವ್ರ ಮನೇಲಿ ಪಾಪ ಅನುಕೂಲಗಳು ಇರಲ್ಲ. ಅದಕ್ಕೋಸ್ಕರ ನಾವು ಈ ಸಂಘದ ವತಿಯಿಂದ ಇಲ್ಲಿ ಎಲ್ಲರನ್ನ ಒಟ್ಟು ಸೇರಿಸಿ ನಾವು ಈ ಕಾರ್ಯಕ್ರಮವನ್ನು ಹಬ್ಬವನ್ನು ಆಚರಿಸ್ದೋ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ. ಇವತ್ತು ಮಹಿಳೆಯರಿಗೆ ತುಂಬ ಖುಷಿಯಾಗಿದೆ, ನಮ್ಮ ಗ್ರಾಮೀಣ ಮಟ್ಟದ ಮಹಿಳೆಯರಿಗೆ. ಯಾಕೆಂತ ಹೇಳಿದ್ರೆ ರಂಗೋಲೆ ಸ್ಪರ್ಧೆಯನ್ನು ಮಾಡಿಸಿದ್ದೀವಿ, ಆಟೋಟ ಸ್ಪರ್ಧೆಗಳನ್ನು ಮಾಡಿಸಿದ್ದೀವಿ. ಈಗ ಮಹಿಳೆಯರಲ್ಲಿ ಕೆಲವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಥರದ ಸ್ಕಿಲ್ ಇರುತ್ತೆ. ಅಂದರೆ ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತೇಳಿ ಗೊತ್ತಿಲ್ಲ. ಇವತ್ತು ಗೊತ್ತಾಯಿತು, ಎಷ್ಟು ಚಂದ ಮಾಡಿ ರಂಗೋಲೆಯನ್ನು ಹಾಕಿದ್ದಾರೆ. ತುಂಬ ಸಂತೋಷ ಪಟ್ಟಿದ್ದಾರೆ. ಪೊಂಗಲ್ ಮಾಡ್ಕೊ ಬಂದಿದ್ರು, ಅವರೆಕಾಯನ್ನು ಬೇಯಿಸ್ಕೊ ಬಂದಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಒಟ್ಟಿಗೆ ಆಚರಣೆ ಮಾಡಿದ್ದಕ್ಕೋಸ್ಕರ. ಧನ್ಯವಾದಗಳು. ಈ ದಿನ ಕೋಲಾರ ನಗರದ ಕೀಲುಕೋಟೆ ಅಂದಿರ್ತಕ್ಕಂಥ ಶ್ರೀ ಬೀರೇಶ್ವರ ದೇವಸ್ಥಾನ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರುಗಳಿಗೆ ಮತ್ತು ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಸಂಕ್ರಾಂತಿ ಸಂಭ್ರಮ ಅನ್ನೋ ಹಿನ್ನೆಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಕೋಲಾರ, ರೋಟರಿ ಕೋಲಾರ ನಂದಿನಿ, ಧರ್ಮಸ್ಥಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮತ್ತು ವಿಜಯವಾಣಿ ದಿನಪತ್ರಿಕೆ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಒಂದು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಂಡು, ಸಂಕ್ರಾಂತಿ ಸಂಭ್ರಮದಲ್ಲಿ ಏನು ವಿಶೇಷವಾಗಿ ರಾಗಿ ಪೂಜೆ ಮಾಡ್ತೀವಿ, ಕಬ್ಬು ನೀಟ್ಟು, ಎಳ್ಳು, ಬೆಲ್ಲ ಮತ್ತು ಗೆಣಸು ಬೇಯಿಸೋದು, ಅವರೆಕಾಯಿ ಬೇಯಿಸೋದು, ಇದನ್ನು ಮಕ್ಕಳಿಗೆ ಪರಿಚಯ ಮಾಡಿಸ್ಬೇಕು. ರಾಗಿ ಪ್ರಾಮುಖ್ಯತೆಯನ್ನು, ರಾಗಿಯ ಮಹತ್ವವನ್ನು ಇಂದಿನ ಮಕ್ಕಳಿಗೆ ಸಾರಬೇಕು ಅನ್ನೋ ನಿಟ್ಟಿನಲ್ಲಿ, ಸಂಪ್ರದಾಯವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ, ಹೊಸ ಜನ್ರೇಷನ್ ಮಕ್ಕಳಿಗೆ ಪರಿಚಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ದಿನ ಕಾರ್ಯಕ್ರಮ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಹೊಸ ಗ್ರಾಮೀಣ ಆಟಗಳನ್ನ ಪರಿಚಯ ಮಾಡೋದ್ರ ಮುಖಾಂತರ ಅವರಿಗೆ ಆಟಗಳನ್ನ ಆಡಿಸಿ ಬಹುಮಾನ ಕೊಡೋದ್ರ ಮುಖಾಂತರ ಅವ್ರನ್ನ ಹುರಿದುಂಬಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿತು. ಈ ಕಾರ್ಯಕ್ರಮ ಯಶಸ್ವಿ ಕೈ ಜೋಡಿಸಿದಂಥ ಎಲ್ಲರಿಗೂ, ದಾನಿಗಳಿಗೂ ಮತ್ತು ಎಲ್ಲ ಭಾಗವಹಿಸಿದ ಶಿಬಿರಾರ್ಥಿಗಳು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಮೂಲಕ ಸಾಕಷ್ಟು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಕಾರ್ಯಕ್ರಮ ಒತ್ತಡದಲ್ಲಿ ಇದು ಎರಡನೇ ಕಾರ್ಯಕ್ರಮ. ನಾವು ಮೊದಲು ಈಗ ಒಂದು ರವಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದು ಕೊನೆ ಕಾರ್ಯಕ್ರಮ ಆಗಿ ಈ ವರ್ಷದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ನಮ್ಮ ಅನ್ನದಾತ ರೈತರಿಗೆಲ್ಲ ಕೂಡ ಇದು ಒಂದು ಸುಗ್ಗಿ ಹಬ್ಬ. ಯಾಕಂತ ಹೇಳಿದ್ರೆ ಇವತ್ತು ನಾವು ಬೆಳೀತಕ್ಕಂತಹ ದವಸ ಧಾನ್ಯಗಳನ್ನ ಪೂಜೆ ಮಾಡೋವಂಥದ್ದು, ಗೋಮಾತೆಯನ್ನು ಪೂಜೆ ಮಾಡೋವಂಥದ್ದು, ಇಡೀ ಊರಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿ ಇವತ್ತು ಸಗಣಿ ಸಾರಿಸಿ, ರಂಗೋಲಿ ಹಾಕಿ, ನಾವು ಕಬ್ಬನ್ನು ಎಲ್ಲ ಕೂಡ ಹಸುಗಳಿಗೆ ತಿನ್ನಿಸಿ, ಹಸುಗಳಿಗೆ ಪೂಜೆ ಮಾಡಿ, ಎಳ್ಳು ಬೆಲ್ಲ ಎಲ್ರಿಗೂ ಕೊಟ್ಟು ಸಂತೋಷದಿಂದ ಒಂದು ಸಂಕ್ರಾಂತಿ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ರು. ಆದರೆ ಈಗ ಎಲ್ಲ ಕೂಡ ಅದು ನಶಿಸಿ ಹೋಗ್ತಾ ಇದೆ. ಎಲ್ಲ ಕೂಡ ಒಂದು ಟೆಕ್ನಾಲಜಿ ಬಂದು ಯುವ ಪೀಳಿಗೆಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂಥ ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ಎತ್ತುಗಳು ಕಡಿಮೆ ಆಗಿದ್ದಾವೆ, ಟ್ರ್ಯಾಕ್ಟರ್ಗಳು, ಟೆಂಪೋಗಳು ಜಾಸ್ತಿ ಆಗಿದ್ದಾವೆ. ಆಮೇಲೆ ದವಸ ಧಾನ್ಯಗಳ ಬಗ್ಗೆ ಎಲ್ಲ ಜಂಕ್ ಫುಡ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮ್ಯಾನುಫ್ಯಾಕ್ಚರ್ ರೆಡಿಮೇಡ್ ಫುಡ್ ಮೇಲೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಈ ನಮ್ಮ ದವಸ ಧಾನ್ಯಗಳು ಏನಿದೆ, ಬೇಳೆ ಕಾಳುಗಳು, ಈ ರೀತಿ ಎಲ್ಲ ಕೂಡ ನಾವು ಪೂಜೆ ಮಾಡಿ ನಮಗೆ, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಅದು ಬೇಕೇ ಬೇಕು. ಪ್ರತಿನಿತ್ಯ ಪೌಷ್ಟಿಕಾಂಶಕ್ಕೆ ಅದೇ ನಮಗೆ ಉತ್ತಮವಾದಂಥ ಬೆಳೆ ಆಗಿರೋದ್ರಿಂದ ಇವತ್ತು ಅದನ್ನೆಲ್ಲ ಮಾಡ್ತಾಯಿದ್ವಿ. ಹಾಗಾಗಿ ಈಗಿನ ಯುವಕರು ಏನು ಮಾಡ್ತಾಯಿದ್ದಾರೆ, ಹಬ್ಬಗಳನ್ನೆಲ್ಲ ಕೂಡ ಎಲ್ಲ ಹಳೆಯದಲ್ಲಿ ಯೂಟ್ಯೂಬಲ್ಲಿ ಹೊಡೆದು ಸರ್ಚ್ ಮಾಡೋದು, ಸಂಕ್ರಾಂತಿ ಅಂದರೆ ಹೆಂಗಿತ್ತು, ಶಿವರಾತ್ರಿ ಅಂದರೆ ಹೇಗಿತ್ತು, ಹೀಗಾಗಿ ಅದನ್ನು ನೋಡುವಂಥ ಪರಿಸ್ಥಿತಿ ಆಗಿದೆ. ನಮ್ಮ ಮಕ್ಕಳಿಗೆ ಆ ರೀತಿ ಆಗಬಾರ್ದು ಅಂತೇಳಿ ಇವತ್ತು ಸಂಕ್ರಾಂತಿ ಸಂಭ್ರಮ ಮಾಡಿದ್ದೀವಿ. ಜನವರಿ 15ನೇ ತಾರೀಕೆ ಅಂತಲ್ಲ, ಇದನ್ನು ಮುಂದಿನ ಪೀಳಿಗೆ ಪರಿಚಯಿಸಬೇಕು, ಜನಗಳಿಗೆ ಎಲ್ಲ ಗೊತ್ತಾಗಬೇಕು. ಇದನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಡ್ತಕ್ಕಂಥ ನಮ್ಮ ರೈತರಿಗೆ ಕೊಡ್ತಕ್ಕಂಥ ಗೌರವ, ಅದನ್ನು ಮರಿಬಾರ್ದು ಅಂತೇಳಿ ಇವತ್ತು ರಾಗಿ ನವಣೆ ಇದು ಒಕ್ಕಲು ಮಾಡೋವಂಥದ್ದು, ಕಬ್ಬನ್ನು ಹಸುಗಳಿಗೆ ಪೂಜೆ ಮಾಡೋವಂಥದ್ದು, ಗೆಣಸಿನ ಗಡ್ಡೆ, ಅವರೆಕಾಯಿ, ಇದೆಲ್ಲ ಕೂಡ ವರ್ಷದ ಬೆಳೆ ಇತ್ತು. ಹಾಗಾಗಿ ವರ್ಷದಲ್ಲಿ 3 ತಿಂಗಳಲ್ಲಿ ಮಾತ್ರ ಆ ಸೀಸನಲ್ಲಿ ಸಿಗುವಂಥ ಬೆಳೆ. ಇತ್ಕಿನ ಬೆಳೆ ಇರ್ಬೋದು, ಇವೆಲ್ಲ ತುಂಬ ಅದ್ಭುತವಾಗಿ ನಾವೆಲ್ಲ ಕೂಡ ಚಿಕ್ಕ ಮಕ್ಕಳಲ್ಲಿ ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ಜನ್ರೇಷನಲ್ಲಿ ಅವೆಲ್ಲ ಇಲ್ಲ. ಇವತ್ತು ಬೆಂಕಿ ಹಾಕಿ ಆ ಎತ್ತಿನ ಎಲ್ಲ ಓಡಿಸೋದಂಥದ್ದು ಇವೆಲ್ಲ ಕೂಡ ನಾವು ಮೊಬೈಲಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿ ಬರಬಾರ್ದು. ಮುಂದಿನ ಪೀಳಿಗೆ ಇದ್ರ ಬಗ್ಗೆ
ಇನ್ನೂ ಹೆಚ್ಚಿನ ನಮ್ಮ ಜನರಿಗೂ ಬಿಡಬಾರ್ದು, ಈ ಪದ್ಧತಿನ ಬಿಡಬಾರ್ದು. ಯಾಕಂತ ಹೇಳಿದ್ರೆ ಇವೆಲ್ಲ ಕೂಡ ನಮಗೆ ಆ ಭೂಮಿ ತಾಯಿ ಮತ್ತು ಪ್ರಕೃತಿ ದೇವಕ್ಕೆ ಎಲ್ಲ ಕೂಡ ನಾವು ಗೌರವ ಕೊಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಇವತ್ತು ನಾವು ಸಂಕ್ರಾಂತಿ ಸಂಭ್ರಮವನ್ನು ಕೂಡ ಮಾಡಿದ್ದೀವಿ. ಎಲ್ಲ ಖುಷಿಯಾಗಿ ಈ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ.